ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಾಲ ಪ್ರತಿಭೆ ಕೃತಿ ಅವಳೊಂದಿಗೆ ಮಾತುಕತೆ. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವ ಬಾಲಪ್ರತಿಭೆ ಕೃತಿ SI. ಈಕೆಯನ್ನ ಬಹುಮುಖ ಪ್ರತಿಭೆ ಅಂತ ಒತ್ತಿ ಹೇಳಬಹುದು. ಯಾಕಂತೇಳಿದ್ರೆ ಈಕೆ ಸಂಗೀತ, ಭರತನಾಟ್ಯ, ಯೋಗ, ಚಿತ್ರಕಲೆ, ಕುಣಿತ ಭಜನೆ, ಚೆಸ್, ತಾಳಮದ್ದಲೆ ಹಾಗೂ ಯಕ್ಷಗಾನದಲ್ಲಿ ಹೆಸರನ್ನ ಸಂಪಾದಿಸಿದ್ದಾಳೆ. ರಾಷ್ಟ್ರ, ರಾಜ್ಯ ಮಟ್ಟ, ಪ್ರಾಂತೀಯ ಮಟ್ಟ, ಜಿಲ್ಲೆ ಹಾಗೂ ಶಾಲಾ ಮಟ್ಟಕ್ಕೆ ಹೋಗಿ ಬಹುಮಾನಗಳನ್ನ ಈಗಾಗಲೇ ಪಡ್ಕೊಂಡಿದ್ದಾಳೆ. ಇವಳು ಶಾರದಾ ವಿದ್ಯಾಲಯ, ಕೊಡಿಯಾಲ್ಬೈಲ್, ಮಂಗಳೂರು. ಇಲ್ಲಿ 8ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ. ಇನ್ನು ತುಂಬಾ ಸಾಧನೆಗಳನ್ನ ಮಾಡಿದ್ದಾಳೆ. ಇದನ್ನೆಲ್ಲ ಇವಳ ಮಾತಿನಿಂದಲೇ ತಿಳ್ಕೊಳ್ಳೋಣ. ಮೊದಲಾಗಿ ಇವಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕೃತಿ. ಧನ್ಯವಾದಗಳು. ನಾನು ಹೇಳಿದೆ ನಿನ್ನನ್ನು ಪರಿಚಯ ಮಾಡುವಾಗ ನೀನು ಹಲವಾರು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಇದ್ದೀಯಾ ಅಂತ. ಈಗ ನಾನು ಮೊದಲಾಗಿ ಯಾವ್ದ್ರಿಂದ ಪ್ರಾರಂಭಿಸಬೇಕು? ನಿನ್ಗೆ ಜಾಸ್ತಿ ಬಹುಮಾನ ಯಾವ್ದ್ರಲ್ಲಿ ಸಿಕ್ಕಿದ್ದು ಇಷ್ಟು ಹೇಳಿದ್ರಲ್ಲಿ? ಸಂಗೀತದಲ್ಲಿ. ಸರಿ, ಈಗ ಸಂಗೀತ ಅಭ್ಯಾಸ ಯಾವಾಗದಿಂದ ಮಾಡ್ತಾ ಇದೀಯಾ? ಸಂಗೀತ ಅಭ್ಯಾಸ ಸುಮಾರು 6ನೇ ವರ್ಷದಿಂದಲೇ ನಾನು ಪ್ರಾರಂಭ ಮಾಡಿದ್ದೇನೆ. 6ನೇ ವರ್ಷದಿಂದಲೇ ನಾನು ತರಗತಿಗೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ದೇನೆ. ಅಲ್ಲಿಂದ ಇನ್ನೂ ಕೂಡ ನಾನು ತರಗತಿಗಳನ್ನು ತಗೊಳ್ತಾ ಇದ್ದೇನೆ. ನನ್ನದು ಜೂನಿಯರ್ ಗ್ರೇಡ್ ಎಕ್ಸಾಮ್ ಕೂಡ ಆಗಿದೆ ಸಂಗೀತದಲ್ಲಿ. ಅದರಲ್ಲಿ ಇತ್ತೀಚೆಗೆ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಅವರು ನಡೆಸಿದ್ದಾರೆ. ಅದರಲ್ಲಿ 97.75% ಉತ್ತೀರ್ಣಳಾಗಿದ್ದೆ. ಈಗ ಜೂನಿಯರ್ ಆಯ್ತು ಅಂತ ಹೇಳುದು ನೀನಲ್ವಾ? ಈಗ ಸೀನಿಯರ್ಗೆ ಕಲಿತಾ ಇದ್ದೇನೆ. ಇನ್ನು ಕಲಿತಾ ಇದ್ಯಾ? ಈಗ ಗುರುಗಳು ಯಾರು? ಶ್ರೀಮತಿ ರಶ್ಮಿ ರವಿಕುಮಾರ್. ಅವರ ಹತ್ರ ಕಲಿತಾ ಇದೆಯಾ? ಯಾವಾಗೆಲ್ಲ ಇರುತ್ತೆ ಕ್ಲಾಸ್? ನಾನು ಅಂದ್ರೆ ಇಂಡಿವಿಜುವಲ್ ಕ್ಲಾಸಸ್ ತಗೊಳ್ತೇನೆ. ಮ್ಯಾಮ್ ಮತ್ತೆ ನಾನು ಫ್ರೀ ಆದಾಗ ಯಾವಾಗಾದ್ರೂ ಮೋಸ್ಟ್ಲಿ ಆನ್ ಸೋಮವಾರ ಮತ್ತೆ ಮಂಗಳವಾರದ ಟೈಮಲ್ಲಿ ಮಾಡ್ತೇವೆ. ಈಗ ನೀನು 6ನೇ ವರ್ಷದಿಂದ ಅಂತ ಹೇಳಿದ್ಯಾ. ನಿನ್ನ ಸಂಗೀತ ಪ್ರಾರಂಭ ಮಾಡಿದ್ದು 6ನೇ ವರ್ಷ ಅಂತ. ಈಗ ಮೊದಲನೇ ಸಲ ಹಾಡಿದ್ದು ವೇದಿಕೆಯಲ್ಲಿ ಯಾವ ಹಾಡು? ಮೊದಲನೇ ಸಲ ನಾನು ಸಂಗೀತ ತರಗತಿಗಳಿಗೆ ಸೇರೋಕ್ಕಿಂತ ಮೊದಲೇ ನಾನು ಹಾಡಿದ್ದೆ. ನಮ್ಮ ಮನೆ ಹತ್ತಿರವೇ ಒಂದು ದೇವಸ್ಥಾನ ಇದೆ. ಅಲ್ಲಿ ಒಂದು ಸ್ಪರ್ಧೆ ಮಾಡಿದಾಗ ನನ್ಗೆ ಪ್ರಥಮ ಬಹುಮಾನ ಬಂದಿತ್ತು. ಶಿವನ ಹಾಡೊಂದು ಹಾಡಿದ್ದೆ, ಶಾಲೆಯಲ್ಲಿ ಹೇಳಿಕೊಟ್ಟಿದ್ದು. ಅದಾದ ಮೇಲೆ ಅಮ್ಮ ಎಲ್ಲದನ್ನ ನೋಡಿ ಇವಳಿಗೆ ಸಂಗೀತದಲ್ಲಿಯೂ ಮುಂದುವರಿಯುವ ಕಲೆ ಇದೆ ಅಂತ ಹೇಳಿ ನನ್ನನ್ನ ತರಗತಿಗಳಿಗೆ ಸೇರಿಸಿದ್ರು. ಮನೇಲಿ ಯಾರಾದ್ರೂ ಹಾಡ್ತಿದ್ರಾ? ಅಮ್ಮ ಹಾಡ್ತಾರೆ ಸ್ವಲ್ಪ. ಈಗ ನೀನು ಈಗ ಒಂದು ಹಾಡನ್ನ ಪ್ರಾಕ್ಟೀಸ್ ಮಾಡ್ಬೇಕಿದ್ರೆ ಎಷ್ಟು ದಿನ ತಗೊಳ್ತೀಯ? ಮ್ಯಾಮ್ ಹೇಳಿಕೊಡುದಾದ್ರೆ ನಾನು ಅವರು ವರ್ಣ ಎಲ್ಲ ಒಂದು ತುಂಬಾ ಸಮಯ ತಗೊಳ್ತಾರೆ. ನಾನು ಡೈಲಿ ಒಂದು 10 ನಿಮಿಷ ಮಾಡ್ಲೇಬೇಕು, ಇಲ್ಲಾಂದ್ರೆ ವಾಯ್ಸ್ ಹಾಳಾಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ನಿತ್ಯ ಒಂದು 10 ನಿಮಿಷ ಆದ್ರೂ ಮಾಡ್ತೇನೆ. ನಿನ್ನ ಮೆಚ್ಚಿನ ಯಾರು ಹಾಡುಗಾರರಲ್ಲಿ ನನಗೆ ನಮ್ಮ ಟೀಚರ್ ಮತ್ತೆ ನಮ್ಮ ನೃತ್ಯ ಶಿಕ್ಷಕರು ಕೂಡ ತುಂಬಾ ಅದ್ಭುತವಾಗಿ ಹಾಡ್ತಾರೆ. ಹಾಗೆ ನೋಡಿದ್ರೆ ನನ್ಗೆ ಶ್ರೇಯಾ ಘೋಷಾಲ್ ಅವರ ಹಾಡುಗಳು ಕೂಡ ತುಂಬಾ ಇಷ್ಟ. ಯಾವ ರೀತಿಯ ಹಾಡುಗಳನ್ನೆಲ್ಲ ಇಷ್ಟಪಡ್ತೀಯ? ನನ್ಗೆ ಜಾನಪದ ಹಾಡುಗಳು ಮತ್ತೆ ಭಾವಗೀತೆ, ಅಲ್ಲದೆ ನಮ್ಮ ಕರ್ನಾಟಿಕ್ ಸಂಗೀತದಲ್ಲಿ ಬರುವ ಹಾಡುಗಳು ತುಂಬಾ ಇಷ್ಟ. ಈಗ ಸಂಗೀತದ ಬಗ್ಗೆ ಮಾತಾಡುವಾಗ ಒಂದು ಹಾಡು ಕೇಳಬೇಕು ಅಂತ ಆಗ್ತಾ ಇದೆ. ಒಂದು ಹಾಡು ಹಾಡ್ತೀಯಾ? ಇದು ಒಂದು ಬಸವೇಶ್ವರರವರು ರಚಿಸಿದ ಒಂದು ವಚನ, ಅಭೇರಿ ರಾಗದಲ್ಲಿದೆ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಕೂಡಲ ಸಂಗನ ಶರಣಗೆ ನೊಸಲ ವಿಭೂತಿಯೇ ಶೃಂಗಾರ, ಕೂಡಲ
ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ. ತುಂಬಾ ಸುಂದರವಾಗಿ ಹಾಡ್ತೀಯ. ಈಗ ಬಹುಮಾನ ಎಲ್ಲೆಲ್ಲ ಸಿಕ್ಕಿದೆ ನಿನ್ಗೆ ಸಂಗೀತದಲ್ಲಿ? ಬಹುಮಾನಗಳು ಸುಮಾರು ಸಿಕ್ಕಿವೆ. ಆದ್ರೆ ನಾನು ಹೇಳಿದ ಆ ದೇವಸ್ಥಾನ ಅಲ್ಲಿ ಪ್ರತಿ ವರ್ಷ ಶಾರದಾ ಪೂಜೆ ಅಂದ್ರೆ ದಸರಾ ವೇಳೆ ಮಾಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾನು ಯಾವಾಗಲೂ ಭಾಗವಹಿಸುತ್ತೇನೆ. ಅಲ್ಲದೆ ಇನ್ನು ಹಲವಾರು ಕಡೆ ಸಂಘನಿಕೇತನದಲ್ಲಿ ಇನ್ನೂ ಹಲವಾರು ಕಡೆಗಳಲ್ಲಿ ಬಹುಮಾನಗಳು ಸಿಕ್ಕಿವೆ. ಮತ್ತೆ ನಿನ್ಗೆ ರಾಷ್ಟ್ರ, ರಾಜ್ಯ, ಪ್ರಾಂತೀಯ, ಜಿಲ್ಲೆ ಮತ್ತು ಶಾಲಾ ಮಟ್ಟದ ಹೇಳಿದ್ಯಾ ನೀನು. ಇದು ಯಾವುದಕ್ಕೆ ಸಿಕ್ಕಿದ್ದು? ರಾಷ್ಟ್ರ, ರಾಜ್ಯ ಮಟ್ಟಗಳಲ್ಲಿ ನಾನು ಚೆಸ್ ನಲ್ಲಿಯೇ ಜಾಸ್ತಿ ಭಾಗವಹಿಸುತ್ತೇನೆ. ಜಿಲ್ಲಾ ಮಟ್ಟಗಳಲ್ಲಿ ಬೇರೆ ಸ್ಪರ್ಧೆಗಳಲ್ಲೂ ಭಾಗವಹಿಸಿದ್ದೇನೆ. ಚಿತ್ರಕಲೆ ಮುಂತಾದ ಸ್ಪರ್ಧೆಗಳಲ್ಲಿ, ಯೋಗ ಮುಂತಾದ ಸ್ಪರ್ಧೆ. ಯೋಗ ಮಾಡ್ತೀಯ ಯಾವಾಗ್ಲೂ? ಹಾ, ನನ್ನ ತಂದೆಯವರು ದಿನಾಲೂ ಮಾಡ್ತಾರೆ. ಬೆಳಗ್ಗೆ 1-2 ಗಂಟೆಗಳಾದ್ರೂ ಮಾಡ್ತಾರೆ. ಹಾಗಾಗಿ ನನಗೆ ಸಹ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಸ್ಪರ್ಧೆಗಳಿಗೆ ಅಲ್ಲದೆ ಇದ್ದರೂ ಆರೋಗ್ಯಕ್ಕಾದ್ರೂ ಮಾಡ್ಲೇಬೇಕು. ಈಗ ಯೋಗ ಯಾಕೆ ಮಾಡ್ಬೇಕು? ಯೋಗ ನನಗೆಕ್ಕಿಂತ ಅಪ್ಪನಿಗೆ ತುಂಬಾ ಆಸಕ್ತಿ ಉಂಟು ಯೋಗದಲ್ಲಿ. ನನ್ಗೆ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಉಂಟು, ಶೀತ ಎಲ್ಲ ಆಗ್ತದೆ ತುಂಬಾ ಬೇಗ. ಅದಕ್ಕೆ ಅಪ್ಪ ತುಂಬಾ ಹೇಳ್ತಾರೆ ಯೋಗ ಮಾಡ್ಬೇಕು ಅಂತ. ಹಾಗೆ ನೀನ್ ದಿನಾಲು ಯೋಗ ಮಾಡ್ತೀಯಾ? ಹಾ, ಬೆಳಗ್ಗೆ ಕನಿಷ್ಠ ಅಂದ್ರೂ 5 ನಿಮಿಷ ಮಾಡೇ ಮಾಡ್ತೇನೆ. 5 ನಿಮಿಷ? 10 ನಿಮಿಷ. 10 ನಿಮಿಷ ಸಾಕಾ ಯೋಗಕ್ಕೆ? ನನ್ಗೆ ಶಾಲೆಗೆ ಹೋಗುವಾಗೆಲ್ಲ ಸ್ವಲ್ಪ ಸಮಯ ಸಿಗುವುದಿಲ್ಲ. ಹಾಗಾಗಿ ಉಸಿರಾಟ ಕ್ರಿಯೆಗಳು ಅಂತ ಒಂದು ವಿಭಾಗ ಬರ್ತದೆ ಯೋಗದಲ್ಲಿ. ಅದನ್ನ ಮಾಡ್ಲಿಕ್ಕೆ ಸುಮಾರು 10-15 ನಿಮಿಷ ಸಾಕು. ಹಾಗೆ ನಾನು ಅದನ್ನ ಮಾಡ್ತೇನೆ. ಬಿಡುವಿನ ವೇಳೆಯಲ್ಲಿ ಸ್ವಲ್ಪ ಕ್ಲಿಷ್ಟಕರ ಆಸನಗಳನ್ನೆಲ್ಲ ಪ್ರಯತ್ನ ಮಾಡ್ತೇನೆ. ಈಗ ಬೆಳಿಗ್ಗೆ ಮಾಡ್ತೀಯಾ ಅಲ್ಲ ಯಾವಾಗ ಮಾಡುದು ಯೋಗ ನೀನು? ಸಂಜೆ ಮಾಡುದು? ಬೆಳಗ್ಗೆ ಮಾಡ್ತೇನೆ. ಯಾವಾಗ ಮಾಡ್ಬೇಕು? ಈಗ ಅಪ್ಪ ದೊಡ್ಡ ಯೋಗ ಪಟು ಅಲ್ವಾ, ಯಾವಾಗ ಮಾಡ್ಬೇಕು ಅಂತ ಹೇಳ್ತಾರೆ? ಬೆಳಗ್ಗೆ ಅಥವಾ ಸಂಜೆ, ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಇರುವಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಈಗ ಚೆಸ್ ಬಗ್ಗೆ ಮಾತಾಡ್ತಿದ್ದೆ. ಈಗ ಎಷ್ಟು ಬಹುಮಾನ ಎಲ್ಲ ಸಿಕ್ಕಿದೆ? ಚೆಸ್ ಅಲ್ಲಿ ನನ್ಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಮ್ಮೆ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದೇನೆ. ಅಸ್ಸಾಮಿನ ಗುವಾಹಟಿಯಲ್ಲಿ ನಮ್ಮ ಶಾಲೆಯ ತಂಡದಿಂದ ಕಳಿಸಿಕೊಟ್ಟಿದ್ರು. ಹಾಗೆ ಜಿಲ್ಲೆ, ರಾಷ್ಟ್ರ ಹಾಗೂ ರಾಜ್ಯ ಮಟ್ಟಗಳಲ್ಲಿ ಹಲವಾರು ಸಿಕ್ಕಿವೆ. ನನಗೆ ವಿವರವಾಗಿ ಹೇಳ್ಬೇಕಂದ್ರೆ ರಾಜ್ಯ ಮಟ್ಟದಲ್ಲಿ 3 ಸಿಕ್ಕಿವೆ. ಪ್ರಾಂತೀಯ ಮಟ್ಟದಲ್ಲಿ ಈ ಬಾರಿ ನಡೆದಿದ್ದು 1 ಚಿನ್ನದ ಪದಕ ಸಿಕ್ಕಿದೆ. ಹಾಗೆಯೇ ಜಿಲ್ಲಾ ಮಟ್ಟಗಳಲ್ಲಿ ಕೂಡ ಸುಮಾರು ಬಹುಮಾನಗಳು ಸಿಕ್ಕಿದೆ. ಇದೆಲ್ಲ ಸಿಕ್ಕಿದ್ದು ಜಾಸ್ತಿ ಚೆಸ್ಸಿಗೆ. ಈಗ ಚೆಸ್ ಯಾವಾಗದಿಂದ ನೀನು ಕಲೀಲಿಕ್ಕೆ ಶುರು ಮಾಡಿದ್ದು? ಚೆಸ್ ನಾನು 7ನೇ ವರ್ಷದಿಂದ ಶುರು ಮಾಡಿದ್ದೇನೆ ಕಲೀಲಿಕ್ಕೆ. ಶಾಲೆಯಲ್ಲಿ ನನ್ನ ಗೆಳೆಯರೆಲ್ಲ ಚೆಸ್ಸಿನ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇರುವಾಗ ನನಗೆ ಅದರ ಬಗ್ಗೆ ಕುತೂಹಲ ಹುಟ್ಟಿತ್ತು. ಆಗದಿಂದ ನಾನು ಡೆರಿಕ್ಸ್ ಚೆಸ್ ಸ್ಕೂಲ್ ಅಂತ ಉಂಟು ಮ್ಯಾಂಗ್ಳೂರಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಹಾಗೆ 7ನೇ ವರ್ಷದಿಂದ ಶುರು ಆಯ್ತು. ಸ್ಪರ್ಧೆಗಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ಯಾ ಯಾವಾಗ? ಸ್ಪರ್ಧೆಗಳಿಗೆ ನಾನು ಮೊದಲನೇ ಸ್ಪರ್ಧೆ ಅಲ್ಲಿ ಡೆರಿಕ್ಸ್ ಚೆಸ್ ಸ್ಕೂಲಲ್ಲಿಯೇ ಮಾಡಿದ್ರು. ನಾನು ಸೇರಿ 6 ತಿಂಗಳಲ್ಲಿ ಮಾಡಿದ್ರು. ಅವಾಗ ಒಮ್ಮೆ ದ್ವಿತೀಯ ಬಹುಮಾನ ಬಂದಿತ್ತು. ಮೊದಲನೇ ಸಲ ಭಾಗವಹಿಸುವಿಕೆಯಲ್ಲಿ? ಹೌದು, ಅವಾಗ ದ್ವಿತೀಯ ಬಹುಮಾನ ಬಂದಿತ್ತು. ಅದಾದ ಮೇಲೆ ನಾನು ಬೇರೆ ಕಡೆಗಳಲ್ಲಿ ಕೂಡ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಈಗ ಚಿತ್ರಕಲೆ ಅಂತ ಹೇಳಿದ್ಯಾ, ಈಗ ಯಾವ ರೀತಿಯ ಚಿತ್ರಗಳನ್ನ ಬಿಡಿಸ್ತೀಯಾ ಮತ್ತು ಎಷ್ಟು ವರ್ಷದಿಂದ ಕಲಿತಾ ಇದೆಯಾ? ಚಿತ್ರಕಲೆ ನಮ್ಮ ಸಂಗೀತ ಕಲಿಯುವಲ್ಲಿಯೇ ಒಬ್ಬರು ಶಿಕ್ಷಕರು ಹೇಳಿಕೊಡ್ತಾರೆ. ರಮ್ಯಾ ಲಕ್ಷ್ಮೀಶ್ ಅಂತ ಅವರ ಹೆಸರು. ಅವರಲ್ಲಿ ಸುಮಾರು ವರ್ಷಗಳಾಯ್ತು. 6ನೇ ವರ್ಷದಿಂದಲೇ ಕಲಿತಾ ಇದ್ದೇನೆ. ಅಲ್ಲಿ ನಾನು ಮೊದಲು ಶುರು ಮಾಡಿದ್ದು ಚಿತ್ರಗಳನ್ನ ಬಿಡಿಸುವುದು, ಮತ್ತೆ ಅದಕ್ಕೆ ಕಲರ್ ಪೆನ್ಸಿಲ್ ಅಲ್ಲಿ ಬಣ್ಣ ತುಂಬಿಸುವುದು. ಅದಾದ ಮೇಲೆ ಜಲವರ್ಣ, ಆದ ಮೇಲೆ ಈಗ ಆಕ್ರೆಲಿಕ್ ಪೇಂಟಿಂಗ್ ಕಲಿತಾ ಇದ್ದೇನೆ ಅವರ ಬಳಿ. ಯಾವ ರೀತಿಯ ಚಿತ್ರಗಳನ್ನು ಬಿಡಿಸ್ತೀಯ? ಅಂದ್ರೆ ನೀನ್ ಕಲ್ಪನೆಯ ಚಿತ್ರಗಳನ್ನು ಬಿಡಿಸುದ ಅಲ್ಲ ನೋಡಿ ಬಿಡಿಸುದ, ಹೇಗೆ? 2 ತರದನ್ನು ಬಿಡಿಸ್ತೇನೆ. ಆದ್ರೆ
ತರಗತಿಗಳಲ್ಲಿ ನಾನು ನೋಡಿಯೇ ಬಿಡಿಸ್ತೇನೆ. ನಮ್ಮ ಶಿಕ್ಷಕರ ಹತ್ರ ಕೆಲವು ಚಿತ್ರಗಳೆಲ್ಲ ಇರ್ತದೆ, ಹಾಗೆ ಅವರು ಸಹ ಮಾಡಿದ ಕೆಲವು ಪೇಂಟಿಂಗ್ ಗಳಿರ್ತದೆ. ಅದನ್ನ ನೋಡಿ ಅದ್ರ ಹಾಗೆಯೇ ಇನ್ನೊಂದು ಮಾಡುವ ಹಾಗೆ ಬಿಡಿಸುವುದು. ಈಗ ಅಸ್ಸಾಮಿಗೆ ಹೋಗಿದ್ದಿ ಅಂತ ಹೇಳಿದ್ರೆ ಆಶ್ರಮಕ್ಕದ್ದು, ಹೇಗಿತ್ತು ಅನುಭವ? ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅಲ್ಲಿನ ಆಟಗಾರರ ಶೈಲಿ ಮತ್ತೆ ಅವರ ನಡುವಿನ ಒಂದು ಅವರ ಜೊತೆ ಮಾತಾಡುವಾಗ ಎಲ್ಲ, ಅಂದ್ರೆ ಅವರು ಹೋಗುವ ಶಾಲೆಗಳು ಅಥವಾ ಅವರು ಕೋಚಿಂಗ್ ತಗೊಳ್ಳುವ ಪ್ಲೇಸಸ್ಗಳು ಅದೆಲ್ಲ ವಿಭಿನ್ನವಾಗಿದ್ದವು. ಮತ್ತೆ ಅಸ್ಸಾಮಿನ ಪ್ಲೇಸ್ ಬಗ್ಗೆ ಹೇಳುದಂದ್ರೆ ಸಹ ತುಂಬಾ ಚೆನ್ನಾಗಿದೆ. ಇಲ್ಲಿನ ವಾತಾವರಣದಿಂದ ತುಂಬಾ ಬೇರೆ ಇದೆ. ಬೇರೆ ಹೇಳಿದ್ರೆ ಹೇಗೆ ಹೇಳ್ಬೇಕಂದ್ರೆ ಎಲ್ಲರೂ ಅಂದುಕೊಂಡ ಹಾಗೆ ಚಳಿ, ತುಂಬಾ ಚಳಿ. ಇಲ್ಲಿ ಸೆಕೆ ಜಾಸ್ತಿ. ಇಲ್ಲಿ ಸೆಕೆ ಜಾಸ್ತಿ, ಅಲ್ಲಿ ತುಂಬಾ ಚಳಿ. ರಾತ್ರಿ ಎಲ್ಲ ಹೊರಗಡೆ ಹೋಗಿ ಊಟ ಮಾಡ್ಬೇಕಂದ್ರೆ ಚಳಿಗೆ ಊಟವೇ ಬೇಡ ಅಂತ ಆಗ್ತಾ ಇತ್ತು, ಅಷ್ಟು ಚಳಿ ಇತ್ತು. ಅಷ್ಟು ಚಳಿ. ಊಟದ್ದು ಕಷ್ಟ ಆಗ್ಲಿಲ್ವಾ ನಿಮ್ಗೆ? ಅಲ್ಲಿದ್ದು ಊಟ ಬೇರೆ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ? ಎಷ್ಟು ದಿನ ಇದ್ರಿ ನೀವು? ನಾವು 7 ದಿನ ಇದ್ವಿ ಅಲ್ಲಿ. 7 ದಿನ ಇದ್ರಾ? ಹಾಗೆ ಊಟ ಎಲ್ಲ ಹೌದು ಸ್ವಲ್ಪ ಬೇರೆ ಇತ್ತು. ಅನ್ನ ಎಲ್ಲ ತುಂಬಾ ಕಮ್ಮಿ ಮಾಡುದು. ಮಧ್ಯಾಹ್ನದ ಊಟಕ್ಕೆ ಸಹ ಎಲ್ಲದಕ್ಕೆ ಅವರು ಏನು ಚಪಾತಿ ರೋಟಿ ಅನ್ನೋದೇನೆಲ್ಲ ನೋಡ್ತಾರೆ, ಅದನ್ನೇ ತುಂಬಾ ಕೊಡ್ತಾ ಇದ್ರು. ಮತ್ತೆ ಸೈಡ್ ಡಿಶಸ್ ಅಲ್ಲಿ ಸಹ ತುಂಬಾ ವ್ಯತ್ಯಾಸ ಇರ್ತಾ ಇತ್ತು. ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೇದಾಗಿ ಇತ್ತು. ಫ್ರೆಂಡ್ಸ್ ಆದ್ರ ಅಸ್ಸಾಂನವ್ರು ಯಾರಾದ್ರು? ಆದ್ರು, ಆದ್ರೆ ಸ್ವಲ್ಪ ಅಂದ್ರೆ ನಮ್ಮ ನಡುವೆ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದು ಸ್ವಲ್ಪ ಬಂತು. ನಾವು ಹಿಂದಿಯಲ್ಲಿಯೇ ಮಾತಾಡ್ಬೇಕಿತ್ತು. ಕೆಲವು ಭಾಗಗಳಿಂದ ಬರುವವರಿಗೆ ಹಿಂದಿ ಸಹ ಬರ್ತಾ ಇರ್ಲಿಲ್ಲ. ನಮ್ಗೆ ಜಾಸ್ತಿ ಒಬ್ಬರಿಗೊಬ್ಬರು ಗೊತ್ತಾಗ್ಲಿಕ್ಕೆ ಸ್ವಲ್ಪ ಅಂತರ ಆಯ್ತು. ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀಯಾ ಯಾರೊಂದಿಗಾದ್ರೂ? ಇಲ್ಲ, ಯಾಕಂದ್ರೆ ನಾನು ಅವಾಗ ತುಂಬಾ ಚಿಕ್ಕವಳಿದ್ದೆ, ಒಂದು 6ನೇ ಕ್ಲಾಸ್ ಇದ್ದಿರ್ಬೋದು ಅವಾಗ. ನನ್ಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ಸರಿ, ಹಾಗಾದ್ರೆ ಮತ್ತೆ ಇದು ಭರತನಾಟ್ಯ ಯಾವಾಗದಿಂದ ಕಲಿತಾ ಇದ್ದೀಯಾ? ಯಾರು ಗುರುಗಳು? ಇದ್ರಲ್ಲಿ ಆಸಕ್ತಿ ಯಾಕೆ ಬಂತು ನಿನ್ಗೆ? ಭರತನಾಟ್ಯ ನಾನು ವಿದುಷಿ ಸೌಮ್ಯಾ ಸುಧೀಂದ್ರ ರಾವ್ ಇವರಿಂದ ಕಲಿತಾ ಇದ್ದೇನೆ. ನಾನು ಭರತನಾಟ್ಯವನ್ನ ಸುಮಾರು 5ನೇ ವರ್ಷದಿಂದವೇ ಪ್ರಾರಂಭ ಮಾಡಿದ್ದೇನೆ. ನಾನು ಮೊದಲಾಗಿ ತರಗತಿಗಳಿಗೆ ಸೇರಿದ್ದು ಭರತನಾಟ್ಯದಲ್ಲಿಯೇ. ನನ್ನ ತಾಯಿಯವರಿಗೆ ತುಂಬಾ ಆಸಕ್ತಿ ಇದೆ ಭರತನಾಟ್ಯದಲ್ಲಿ, ಹಾಗೆ ನನ್ನನ್ನ ಮೊದಲು ಸೇರಿಸಿದ್ದು. ಮೊದಲು ಒಂದು 2 ವರ್ಷ ನನಗೆ ಭರತನಾಟ್ಯ ಹೋಗುವುದರಲ್ಲಿ ಇಷ್ಟ ಇರಲಿಲ್ಲ, ಯಾಕಂದ್ರೆ ತುಂಬಾ ದೈಹಿಕವಾಗಿ ತುಂಬಾ ಒಂಥರ ದಂಡನೆ ಆಗ್ತದೆ ದೇಹಕ್ಕೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ. ಆದರೆ ಮೊದಲಿಗೆ ಎಲ್ಲ ಅಳುತ್ತಾ ಬರ್ತಾ ಇದ್ದೆ, ನನ್ಗೆ ಸಾಧ್ಯ ಇಲ್ಲ ಅಂತ. ಆದ್ರೆ ಬರ್ತಾ ಬರ್ತಾ ಒಂದು 2 ವರ್ಷ ಆದ ಮೇಲೆ ನನಗೆ ಅಭಿರುಚಿ ಹುಟ್ಟಿತು ಭರತನಾಟ್ಯದಲ್ಲಿ. ನನ್ನದು ಭರತನಾಟ್ಯದಲ್ಲಿ ಜೂನಿಯರ್ ಗ್ರೇಡ್, ಅದರಲ್ಲಿ ಸಹ ಜೂನಿಯರ್ ಗ್ರೇಡ್ ಆಗಿದೆ. ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಅವರು ನಡೆಸಿದ್ದು. ಅದರಲ್ಲಿ ಸಹ 93.25% ಉತ್ತೀರ್ಣಳಾಗಿದ್ದೆ. ಈಗ ನೀನು ಹೇಳಿದೆ ಸಣ್ಣದಿರುವಾಗ ನಿನ್ಗೆ ಆಸಕ್ತಿ ಇರ್ಲಿಲ್ಲ ಅಂತ. ಈಗ ನಿನ್ನ ಆಸಕ್ತಿಯಲ್ಲಿ ಸೇರಿದ ಅಲ್ಲ ಅಮ್ಮ ಹೇಳಿದ್ದ ನೀನು ಕಲಿ 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 ಅಂತ? ಹೇಗೆ? ಬೇರೆ ಯಾವ್ದ್ರಲ್ಲೂ ಅಮ್ಮ ನನ್ಗೆ ಒತ್ತಡ ಹಾಕಿಲ್ಲ. ಇದೊಂದೇ, ಭರತನಾಟ್ಯ ಒಂದೇ ಅಮ್ಮನಿಗೆ ತುಂಬಾ ಇಷ್ಟವಾಗಿದ್ರಿಂದ ಸೇರು ಅಂತ ಅಮ್ಮ ಸೇರಿಸಿದ್ದು. ಒಂದು 6 ತಿಂಗಳು ಒತ್ತಡ ಹಾಕಿದ್ರು, ಅದಾದ ಮೇಲೆ ನಾನೇ ಹೋಗ್ಲಿಕ್ಕೆ ಶುರು ಮಾಡಿದ್ದು. ಈಗ ತುಂಬಾ ಆಸಕ್ತಿ? ಈಗ ತುಂಬಾ ಆಸಕ್ತಿ. ಬೇರೆ ಯಾವ್ದ್ರಲ್ಲೆಲ್ಲ ಇದೆಯಾ? ಬೇರೆ ಚಿತ್ರಕಲೆ ಸಹ ಮಾಡ್ತೇನೆ. ಚಿತ್ರಕಲೆ ಸೇರಿದ್ದು ಸಹ ನಾನು ಸುಮಾರು ಒಂದು 7ನೇ ವರ್ಷಕ್ಕೇನೆ. ಎಲ್ಲ ಸಾಧಾರಣ 7-6 ಈ ವರ್ಷದಲ್ಲೇ ಸೇರಿದಲ್ಲ? ಹೌದು, ಚಿತ್ರಕಲೆ ಸಹ ಅವಾಗಲೇ ಸೇರಿದ್ದೇನೆ. ಈಗ ಸಹ ತರಗತಿಗಳಿಗೆ ಹೋಗ್ತೇನೆ. ಶಾಲೆಯ ಕಡೆಯಿಂದ ಕುಣಿತ ಭಜನೆಗೆ ಹೋಗ್ತೇನೆ. ಅದು ನಮ್ಮ ಕುಡ್ಲ ಅವರು ಒಂದು ಕುಣಿತ ಭಜನೆಯಲ್ಲಿ ಸ್ಪರ್ಧೆಗಳನ್ನು ಮಾಡ್ತಾರೆ, ಬೇರೆ ಬೇರೆ ಹಂತಗಳಲ್ಲಿ ಮಾಡ್ತಾರೆ. ಅದರಲ್ಲಿ ನಮ್ಮ ಶಾಲೆಯ ಕಡೆಯಿಂದ ತುಂಬಾ ಸತಿ ಹೋಗಿದ್ದೇನೆ, ಫೈನಲ್ಸ್ ವರೆಗೆ ಎಲ್ಲ ಹೋಗಿದ್ದೇವೆ. ಹೇಗಿದೆ ಶಾಲೆಯಲ್ಲಿ ಪ್ರೋತ್ಸಾಹ? ಶಾಲೆಯಲ್ಲಿ ತುಂಬಾ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಪ್ರಾಕ್ಟೀಸ್ ಬಗ್ಗೆ ಎಲ್ಲ ಬಂದ್ರೆ ತುಂಬಾ ಚೆನ್ನಾಗಿಯೇ ಕೊಡ್ತಾರೆ. ನಮ್ಮ ಟೀಚರ್ ಶೀಲಾಕ್ಷಿ ಮ್ಯಾಮ್ ಮತ್ತೆ ಶುಭಾ ಮ್ಯಾಮ್ ಅನ್ನೋರು ಕೂಡ ಇದ್ದಾರೆ. ಅವರೆಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಗೆ, ಕಲಿಬೇಕು, ಇನ್ನು ಆ ಶೈಲಿಯನ್ನೆಲ್ಲ ಅಳವಡಿಸಿಕೊಳ್ಬೇಕು ಅನ್ನೋದು ತುಂಬಾ ಹೇಳಿಕೊಟ್ಟಿದ್ದಾರೆ. ಈಗ ಇಷ್ಟೆಲ್ಲ ಚಟುವಟಿಕೆಯಲ್ಲಿದ್ದೀಯಾ, ಸಮಯ ಹೇಗೆ ಹೊಂದಿಸ್ಕೊಳ್ತೀಯ ನೀನು? ಸಮಯ ಹೊಂದಾಣಿಕೆ ಮಾಡುವುದರಲ್ಲಿ ನನ್ನ ಅಮ್ಮನ ದೊಡ್ಡ ಪಾತ್ರ ಉಂಟು. ನನ್ಗೆ ಎಲ್ಲದಕ್ಕೆ ಯಾವಾಗ ಹೇಗೆ ಮಾಡ್ಬೇಕು, ಅದರ ನಡುವೆ ಓದುವುದು, ಅದನ್ನೆಲ್ಲ ಒಂದು ನಿರ್ವಹಿಸಿಕೊಳ್ಳಿಕ್ಕೆ ನನ್ನ ಅಮ್ಮ ನನ್ಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಎಲ್ಲಾ ದಿವಸಗಳಲ್ಲೂ ಕ್ಲಾಸಸ್ ಗಳಿಗೆ ಹೋಗ್ತೇನೆ ನಾನು, ಹಾಗೆ ಅದರ ನಡುವೆ ಸ್ವಲ್ಪ ಓದಿಕೊಳ್ತೇನೆ. ಹಾಗೆ ಅಮ್ಮ ನನ್ಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ.
ಅಪ್ಪ ಸಹ ಈಗ ಕ್ಲಾಸಸ್ಗಳಿಗೆ ಬಿಟ್ಟು ಬರುದು, ಕರ್ಕೊಂಡು ಬರುದು ಎಲ್ಲ ತುಂಬಾ ಪ್ರೋತ್ಸಾಹ ಉಂಟು. ಈಗ ನೀನು ತುಂಬಾ ಕಡೆಗೆಲ್ಲ ಹೋಗಿದ್ದೀಯಾ ಸ್ಪರ್ಧೆಗಳಿಗೆ, ಹ. ಹಾಗಾಗಿ ಕಮೆಂಟ್ಸ್ ಅಂದ್ರೆ ಪ್ರಶಂಸೆಗಳು ಸಹ ತುಂಬಾ ಸಿಕ್ಕಿರಬಹುದು ನಿನಗೆ. ಇಷ್ಟರವರೆಗೆ ನೆನಪಲ್ಲಿ ಇರುವಂತಹ ಒಂದು ಒಳ್ಳೆ ಕಮೆಂಟ್? ಒಳ್ಳೆಯ ಕಮೆಂಟ್ಗಳಂದ್ರೆ ನಮ್ಮ ಶಾಲೆಯ ಪ್ರಿನ್ಸಿಪಲ್ ಸಹ ತುಂಬಾ ಹೇಳ್ತಾರೆ. ಅವರು ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಹಾಗೆ ಸಂಗೀತದಲ್ಲಿ ಸಹ ತುಂಬಾ ಜನ ಹೇಳಿದ್ದಾರೆ. ಇತ್ತೀಚೆಗೆ ಗಂಗೂಬಾಯಿ ಹಾನಗಲ್ ಅವರು ನಡೆಸಿದ ಜೂನಿಯರ್ ಗ್ರೇಡ್ ಎಕ್ಸಾಮ್ ಅಲ್ಲಿ ಪ್ರಾಕ್ಟಿಕಲ್ಸ್ಗೆ ಅಂತ ಹೋಗಿದ್ದೆ. ಅವಾಗ ಅವರು ಎಕ್ಸಾಮಿನರ್ ಹೇಳಿದ್ರು, ನಿನ್ನ ವಾಯ್ಸ್ ತುಂಬಾ ಒಳ್ಳೇದುಂಟು, ಸಂಗೀತವನ್ನ ಬಿಡಬೇಡ ಅಂತ ಹೇಳಿದ್ರು. ನನ್ಗೆ ಅದು ತುಂಬಾ ಅಂದ್ರೆ ಒಂದು ಪ್ರೋತ್ಸಾಹಕ ನುಡಿ ಅಂತ ಆಯ್ತು ನನ್ಗೆ. ಬೇರೆ ಯಾವ್ದಾದ್ರು ಒಂದು ಒಳ್ಳೆ ಘಟನೆ ಏನಾದ್ರು ನೆನಪಲ್ಲಿ ಇರುವಂತಹದ್ದು? ನೆನಪಲ್ಲಿ ಇರುವ ಘಟನೆ ಅಂದ್ರೆ ಅದೇ ಇರ್ಬೋದು, ಮೊದಲನೇ ಸತಿ ನನ್ಗೆ ಸಂಗೀತದಲ್ಲಿ ಬಹುಮಾನ ಬಂದಾಗ. ಯಾಕಂದ್ರೆ ನಾನು ಅದನ್ನ ಯೋಚನೆ ಸಹ ಮಾಡಿರ್ಲಿಲ್ಲ. ಅಲ್ಲಿ ಎಷ್ಟೋ ಜನ ತರಗತಿ ತಗೊಳ್ಳುವವರೆಲ್ಲ ಬರ್ತಾ ಇದ್ರು, ನನ್ಗೆ ಗೊತ್ತಿರುವವರು. ಅಂದ್ರೆ ನನ್ಗೆ ಸಿಕ್ಕಿದ್ದು ಸಹ ಪ್ರಥಮ ಬಹುಮಾನ ಬಂದಿತ್ತು ಸಂಗೀತ ತರಗತಿಗೆ ಹೋಗದೇನೆ. ಅವಾಗ ನನ್ಗೆ ಅಂದ್ರೆ ಚಿಕ್ಕದಿರುವಾಗ ಸಹ ಬಹುಮಾನ ಅನ್ನೋದು ತುಂಬಾ ಪ್ರೋತ್ಸಾಹಕ ಆಗಿರ್ತದೆ. ಅವಾಗ ನನ್ಗೆ ಅದೇ ಒಂದು ನೆನಪಿನಲ್ಲಿ ಇರುವುದಂದ್ರೆ ಅದೇ ತುಂಬಾ ಪ್ರೋತ್ಸಾಹಕವಾಗಿದ್ದು ಅದೇ. ಹಾ, ಹೌದು. ಮತ್ತೆ ತಾಳಮದ್ದಲೆ ಅಂತ ಹೇಳಿದ್ಯಾ, ಆಗ ತಾಳಮದ್ದಲೆ ಕಲಿತಾ ಇದ್ದೀಯಾ, ಕುಣಿತ ಭಜನೆ ಮತ್ತೆ ಯಕ್ಷಗಾನ ಕಲಿತಾ ಇದ್ದೀಯಾ? ಹಾ, ಯಕ್ಷಗಾನದಲ್ಲಿ ಕಾರ್ಯಕ್ರಮಗಳನ್ನು ಇನ್ನು ನೀಡಿಲ್ಲ, ಆದ್ರೆ ಕಲಿತಾ ಇದ್ದೇನೆ. ತಾಳಮದ್ದಳೆಯಲ್ಲಿ ಹಲವಾರು ಕಡೆ ನೀಡಿದ್ದೇನೆ. ತಾಳಮದ್ದಳೆ ಹೇಳ್ಬೇಕು ಅಂದ್ರೆ ನನ್ನ ಅಪ್ಪ ಮೊದಲು ಯೋಗ ಹೋಗ್ಲಿಕ್ಕೆ ಶುರು ಮಾಡಿದ್ದು ಒಂದು ದೇವಸ್ಥಾನದಲ್ಲಿ. ಅಲ್ಲಿ ಅವರೊಂದು ಸಂಘ ಮಾಡಿದಾಗ ಆ ಸಂಘದಲ್ಲಿ ಒಬ್ಬರು ತಾಳಮದ್ದಳೆ ಮಾಡುವ ಅಂತ ಹೇಳಿದ್ರು. ಅವಾಗ ನನ್ನ ಅಪ್ಪ ನನ್ನನ್ನ ಕೂಡ ಸೇರಿಸಿದ್ರು ಅದರಲ್ಲಿ. ಹಾಗೆ ನಾನು ತಾಳಮದ್ದಳೆ ಮಾಡ್ತಾ ಬಂದು ಸುಮಾರು 2 ವರ್ಷ ಆಯ್ತು ಅಷ್ಟೇ. ಈಗಷ್ಟೇ ಸೇರಿದ್ದು ತಾಳಮದ್ದಳೆಗೆ? ಯಕ್ಷಗಾನ ಸಹ 2 ವರ್ಷವಾ? ಇಲ್ಲ, ಯಕ್ಷಗಾನ ಅಂದ್ರೆ ತಾಳಮದ್ದಳೆಯ ಸಂಘದಲ್ಲಿಯೇ ಯಕ್ಷಗಾನ ಕೂಡ ಮಾಡ್ಬೇಕು ಅಂತ ಎಲ್ಲರಿಗೆ ತುಂಬಾ ಒಂದು ಉತ್ಸಾಹ ಉಂಟು. ಹಾಗೆ ಅದನ್ನ ಸಹ ಕಲಿತಾ ಇದ್ದೇವೆ. ಯಾವಾಗ ಪ್ರಸ್ತುತಪಡಿಸುವುದು ಅಂತ ಇನ್ನು ನಿರ್ಧಾರ ಆಗಿಲ್ಲ. ಇರ್ಲಿ, ಆದಷ್ಟು ಬೇಗ ಆಗ್ಲಿ. ಮತ್ತೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೇಲಿ ಊರಲ್ಲಿ ಇದ್ದಾರೆ, ಜಾಯಿಂಟ್ ಫ್ಯಾಮಿಲಿ. ಬಟ್ ಇಲ್ಲಿ ನಾನು, ನನ್ನ ಅಮ್ಮ ಮತ್ತೆ ಅಪ್ಪ. ಊರು ಹೇಳಿದ್ರೆ ಎಲ್ಲಿ? ಊರು ನಾವು ಮೂಲತಃ ಚಿಕ್ಕಮಂಗ್ಳೂರಿನ ಹತ್ತತ್ರ ನರಸಿಂಹರಾಜಪುರ ಅಂತ ಬರ್ತದೆ. ಅಲ್ಲಿ ಮೂಲತಃ ನನ್ನ ತಂದೆಯ ಊರು. ಇಲ್ಲಿ ನಾನು ಕೊಂಚಾಡಿ, ದೇರವೇಲ್ ಕೊಂಚಾಡಿ ಲ್ಯಾಂಡ್ಲಿಂಗ್ಸ್. ಯಾವಾಗ ನೀವು ಇಲ್ಲಿ ಮಂಗಳೂರಿಗೆ ಶಿಫ್ಟ್ ಆದದ್ದು? ನನ್ನ ಅಪ್ಪ ಗವರ್ಮೆಂಟ್ ಜಾಬ್ ಅಲ್ಲಿ ವರ್ಕ್ ಮಾಡುದು. ಹಾಗೆ ಏನ್ ಮಾಡ್ತಾ ಇದ್ದಾರೆ? ಅಪ್ಪನ ಹೆಸರು ಹೇಳು. ಅರುಣ್ ಕುಮಾರ್ ಅಂತ ಅವರು ಗವರ್ಮೆಂಟ್ ಕೋರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗಿ. ಇಲ್ಲಿಯಾ ಮಂಗಳೂರಲ್ಲಿ? ಮಣ್ಣಗುಡ್ಡದಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ಹಾಸನಿಗೆ ಟ್ರಾನ್ಸ್ಫರ್ ಆಗಿದೆ. ಆದ್ರೆ ನಾನು ಮತ್ತೆ ನನ್ನ ಅಮ್ಮ ಇಲ್ಲಿಯೇ ಇದ್ದೇವೆ. ತಂದೆಯವರು ಮೂಲತಃ ನರಸಿಂಹರಾಜಪುರದವರು. ಅವರು ಟ್ರಾನ್ಸ್ಫರೇಬಲ್ ಜಾಬ್ ಆಗಿರುವ ಕಾರಣ ಹಲವು ಕಡೆಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ನಾನು ಹುಟ್ಟಿರುವಾಗ ಮೊದಲು ಬಂದದವರು ಬ್ಯಾಂಗ್ಳೂರಿಗೆ. ಅದಾದ ಮೇಲೆ 2 ವರ್ಷದ ನಂತರ ಇಲ್ಲಿಗೆ ಬಂದೆವು. ಹಾಗೆ ನಾನು 5ನೇ ವರ್ಷದಿಂದ ಇಲ್ಲಿಯೇ ಇದ್ದೇನೆ. 5ನೇ ವರ್ಷದಿಂದ ಇಲ್ಲೇ ಶಾಲೆಗೆಲ್ಲ ಸೇರಿದ್ದು ಮೊದಲನೇದಾಗಿ ಇಲ್ಲೇ? ಹಾ, ಹೌದು. ಇಷ್ಟ ಆಯ್ತಾ ಮಂಗಳೂರು? ಹಾ, ನನ್ಗೆ ಅಂದ್ರೆ ಏನು ಡಿಫ್ರೆನ್ಸ್ ಇದೆ ಚಿಕ್ಕಮಂಗ್ಳೂರು ಮತ್ತೆ ಮಂಗಳೂರು? ಅಂದ್ರೆ ವಾತಾವರಣದಲ್ಲಿ ತುಂಬಾ ಡಿಫರೆನ್ಸ್ ಇದೆ. ಹೌದು. ಮತ್ತೆ ಕಲೆಗಳಲ್ಲಿ ಕೂಡ ಅಲ್ಲಿ ಅಂದ್ರೆ ತರಗತಿಗಳು ಸಿಗ್ಬೇಕಂದ್ರೆ ಸ್ವಲ್ಪ ಪೇಟೆಗೆಲ್ಲ ಹೋಗ್ಬೇಕು. ಸಿಟಿ ಏರಿಯಾಸ್ ಅಲ್ಲಿ ತುಂಬಾ ಸಿಗ್ತದೆ. ನಾವಿರುವುದು ಸ್ವಲ್ಪ ಸಿಟಿ ಏರಿಯಾದಿಂದ ದೂರ. ಹಾಗೆ ನನ್ಗೆ ತರಗತಿಗಳಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಇಲ್ಲಿ ಹಾಗೆ ಇಲ್ಲ. ಮತ್ತೆ ಜನರಲ್ಲಿ ಸಹ ಭಾಷೆಯಲ್ಲಿ ತುಂಬಾ ವಿಭಿನ್ನತೆ. ಅದೇ, ನಿನ್ನ ಕನ್ನಡ ಸ್ವಲ್ಪ ತುಂಬಾ ಪ್ರಾಪರ್ ಆಗಿದೆ. ಹಾಗೆ ಇಲ್ಲಿ ತುಳು ಮಾತಾಡ್ತಾರೆ ಎಲ್ಲ ಕಡೆ, ನಮ್ಮಲ್ಲಿ ಕನ್ನಡವೇ ಹೆಚ್ಚು ಮಾತಾಡುದು. ತುಳು ಮಾತಾಡೋರಿಲ್ಲ ಚಿಕ್ಕಮಂಗ್ಳೂರಲ್ಲಿ? ಅಂದ್ರೆ ನೀನು ಭೇಟಿ ಆಗ್ಲಿಲ್ಲ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ? ಇದ್ದಾರೆ, ಅಂದ್ರೆ ಇಲ್ಲಿ ಮಂಗಳೂರಿಂದವೇ ಅಲ್ಲಿಗೆ ಬಂದವರು ತುಂಬಾ ಜನ ಇದ್ದಾರೆ. ನನ್ನ ಅಜ್ಜಿಯ ಮನೆಯಲ್ಲಿ ಪಕ್ಕದ ಮನೆಯವರೇ ಇಲ್ಲಿನವರು ಮೂಲತಃ. ಅವರು ತುಳುವೇ ಮಾತಾಡ್ತಾರೆ ಇನ್ನು ಸಹ. ಹಾಗೆ ಅಮ್ಮನ ಬಗ್ಗೆ ಹೇಳಿ. ಅಮ್ಮನ ಬಗ್ಗೆ ಆಗ ಹೇಳಿದೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿ, ಬಟ್ ಅಮ್ಮನ ಹೆಸರು ಏನ್ ಮಾಡ್ತಾರೆ ಅದು ಹೇಳಿ. ಅಮ್ಮನ ಹೆಸರು ಸೀಮಾ KM ಅಂತ. ಅವರು
ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ರು ಮೊದಲು, ಟೀಚಿಂಗ್ ವೃತ್ತಿಯಲ್ಲಿ. ಹ್ಮ್. ಆದರೆ ಈಗ ಅವರದ್ದು ತುಂಬಾ ತ್ಯಾಗ ಇದೆ ನನಗೋಸ್ಕರ. ಅವರು ನನಗೆ ಸಮಯ ದ ಅಭಾವ ಇರುವ ಕಾರಣ ಅವರು ಟೀಚಿಂಗ್ ವೃತ್ತಿಯನ್ನ ಬಿಟ್ರು. ಅಂದ್ರೆ ಅವರಿಗೆ 4 ಗಂಟೆವರೆಗೆಲ್ಲ ಶಾಲೆಯಲ್ಲಿ ಇರ್ಬೇಕಾಗ್ತಾ ಇತ್ತು. ಆದ್ರೆ ನನ್ನ ತರಗತಿಗಳೆಲ್ಲ 4:15 ಎಲ್ಲ ಶುರು ಆಗುವಾಗ ಹ್ಮ್. ತುಂಬಾ ಕಷ್ಟ ಆಗ್ತಾ ಇತ್ತು. ಹ್ಮ್. ಹಾಗೆ ಅವರೊಂದು 2 ವರ್ಷ ಮಾಡಿ ಹ್ಮ್. ಮತ್ತೆ ಬಿಟ್ಟಿದ್ದಾರೆ. ಅಪ್ಪ ಸಹ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಹೇಳಿದಾಗೆ ಅರುಣ್ ಕುಮಾರ್ ಟೀಕೆ ಅಂತ ಅವರ ಹೆಸರು. ಅವರು ನನ್ಗೆ ಎಲ್ಲದಕ್ಕೂ, ಏನೇ ಹೊಸ ತರಗತಿ ಸೇರ್ಲಿ, ಎಲ್ಲದಕ್ಕೂ ಈಗಲೇ ಇರುದು ನಮ್ಮ ವಯಸ್ಸು, ಈಗಲೇ ಎಲ್ಲ ಕಲಿಬೇಕು ಅಂತ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಬೇರೆ ಅಮ್ಮನಿಗೆ ಹೇಗೆ ಸಹಾಯ? ಈಗ ಅಮ್ಮ ಫುಲ್ಲು ನಿನಗೆ ಕೆಲಸ ಬಿಟ್ಟು ನಿನ್ನ ಮೇಲೆ ಅವರು ಫುಲ್ ಕಾನ್ಸಂಟ್ರೇಷನ್ ಮಾಡಿದಾರಲ್ಲ, ಹಾ. ಈಗ ನೀನೇನ್ ಸಹಾಯ ಮಾಡ್ತೀಯ ಅಮ್ಮನಿಗೆ? ಅಮ್ಮ ಹೇಳಿದಾಗೆಲ್ಲ ಕೇಳ್ತೀಯ? ಕೇಳ್ತೇನೆ. ಅವರಿಗೆ ನನ್ನ ತರಗತಿಗಳಿಗೆಲ್ಲ ಬಿಡ್ಬೇಕಂದ್ರೆ ಅವರಿಗೆ ಫ್ರೀ ಆಗ್ಬೇಕು. ಅದಕ್ಕೆ ನಾನು ಸಹ ಕೆಲವೊಮ್ಮೆ ಅವರಿಗೆ ಅಡಿಗೆ ಮಾಡೋದರಲ್ಲಿ ಎಲ್ಲ ಸಹಾಯ ಮಾಡ್ತೇನೆ. ಎಲ್ಲ ಸಹಾಯ ಮಾಡ್ತೀಯ. ಮತ್ತೆ ಏನು ಅಡಿಗೆ ಮಾಡ್ಲಿಕ್ಕೆ ಬರುತ್ತಾ ನಿನಗೆ? ಸ್ವಲ್ಪ ಸ್ವಲ್ಪ ಬರುತ್ತೆ. ಅಮ್ಮ ಸಹ ಕ್ಲಾಸಸ್ ಗಳಿಗೆ ಹೋಗ್ತಾರೆ, ಅವರ ಸಂಗೀತ ಕ್ಲಾಸಿಗೆ ಹೋಗ್ತಾರೆ. ಓ ಹೌದಾ? ಹಾಗೆ ಅವರು ಸಹ ತಾಳಮದ್ದಳೆಯಲ್ಲಿದ್ದಾರೆ. ನಾನು, ನನ್ನ ತಂದೆ, ನನ್ನ ಅಮ್ಮ 3 ತಾಳಮದ್ದಳೆಯಲ್ಲಿದ್ದೇವೆ. ಹಾಗೆ ಅವರು ಬೇರೆ ಕಡೆ ಹೋದಾಗ ನಾನೇ ಮನೇಲಿ ಇರುವಾಗ ಮಾಡ್ಬೇಕಾದ ಸಂದರ್ಭ ಬಂದಲ್ಲಿ ಮಾಡ್ತೇನೆ. ಹಾಗೆ. ಈಗ ಯಕ್ಷಗಾನ ಅಂತ ಹೇಳಿದೆ, ಅಲ್ಲಿ ಚಿಕ್ಕಮಂಗ್ಳೂರಲ್ಲೆಲ್ಲ ಯಕ್ಷಗಾನ ಇದೆಯಾ? ಚಿಕ್ಕಮಂಗ್ಳೂರಲ್ಲಿ ಬಯಲಾಟ ಜಾಸ್ತಿ ತುಂಬಾ. ಅಲ್ಲಿ ಮಂದಾರ್ತಿ ಮೇಳ ಅಂತ ಒಂದು ಮೇಳ ಬರ್ತದೆ, ಅದನ್ನ ತುಂಬಾ ಆಡಿಸ್ತಾರೆ. ನನ್ನ ಅಜ್ಜಿಯ ಮನೆಯಲ್ಲಿಯೇ 2 ಸತಿ ಆಡಿಸಿದ್ದೇವೆ. ಮತ್ತೆ ಅಲ್ಲಿ ಸಹ ತುಂಬಾ ಅಭಿರುಚಿ ಇದೆ ಜನರಿಗೆ ಯಕ್ಷಗಾನ ನೋಡುವುದರಲ್ಲಿ. ಆದ್ರೆ ಅಲ್ಲಿ ಪ್ರಸಿದ್ಧ ಇರುವ ಒಂದೇ ಒಂದು ಮೇಳ ಅಂದ್ರೆ ಅದು ಮಂದಾರ್ತಿ ಯಕ್ಷಗಾನ. ಈಗ ಕೊನೆಯದಾಗಿ, ಈಗ ನಿನಗೆ 8ನೇ ಕ್ಲಾಸ್ ಅಲ್ಲ, ಈಗ ಏನಾದ್ರೂ ಗುರಿ ಇದೆಯಾ ಮುಂದೆ ಏನಾಗ್ಬೇಕು ಅಂತ? ಹಾಗೆ ಏನಾದ್ರೂ ಅನ್ಕೊಂಡಿದ್ದೀಯಾ? ಉಂಟು. ನನ್ಗೆ ವಿಜ್ಞಾನದಲ್ಲಿ ಅಭಿರುಚಿ ಜಾಸ್ತಿ. ಹಾಗೆ ಅದೇ ವಿಜ್ಞಾನದೇ ಒಂದು ಮಾರ್ಗ ಹಿಡಿದು ಅದ್ರಲ್ಲಿಯೇ ಏನಾದ್ರೂ ವೃತ್ತಿ ಹಿಡಿಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇದೆ. ಈಗಷ್ಟಕ್ಕೆ ವೈದ್ಯರಾಗ್ಬೇಕು, ಒಂದು ಕಾರ್ಡಿಯಾಲಜಿಸ್ಟ್ ಅಥವಾ ಆನ್ಕಾಲಜಿಸ್ಟ್ ಅಂತ ಇಟ್ಕೊಂಡಿದ್ದೇನೆ ಮನಸ್ಸಿನಲ್ಲಿ. ಹಾಗೆ ಹಾಗೆ ಇಷ್ಟ ಅಂದ್ರೆ ಸಣ್ಣದ್ರಿಂದ ಇತ್ತ ವೈದ್ಯರಾಗ್ಬೇಕು ಅಂತ ಅಲ್ಲ ಇತ್ತೀಚೆಗೆ? ಸಣ್ಣದ್ರಿಂದನೇ ಇತ್ತು. ಅಂದ್ರೆ ಕೊರೋನಾ ಟೈಮ್ ಇಂದ ನನ್ಗೆ ಒಂದು ಪ್ರೇರಣೆ ಸಿಕ್ಕಿದೆ. ಅವರು ಡಾಕ್ಟರ್ಸ್ ಅನ್ನುವರು ಜನರ ಜೀವ ಉಳಿಸ್ತಾರೆ ಅಂತ. ಅದಕ್ಕೆ ಅವಾಗಿಲಿಂದವೇ ಇರುದು. ಚಿಕ್ಕದಿರುವಾಗಿಂದ ಅಮ್ಮ ಸಹ ನನ್ಗೆ ಯಾವಾಗಲೂ ಹೇಳಿಲ್ಲ, ಅವರು ನನಗೇ ಬಿಟ್ಟಿದ್ದಾರೆ, ನೀನೇನಾಗ್ಬೇಕು ಜೀವನದಲ್ಲಿ ಅದನ್ನ ನೀನೇ ಚೂಸ್ ಮಾಡು ಅಂತ. ಹಾಗೆ ಅವರು ಸಪೋರ್ಟ್ ಕೊಡ್ತಾರಲ್ಲ. ಹಾಗೆ. ಸರಿ ಕೃತಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು. ನೀನು ಎಣಿಸಿದೆಲ್ಲ ಆಗ್ಲಿ, ನಿನ್ನ ಭವಿಷ್ಯ ಉಜ್ವಲವಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸುವ ಮೊದಲು ಇನ್ನೊಂದು ಹಾಡು ಹೇಳಬೇಕು, ನೀನು ಹೇಳ್ತೀಯಾ? ಇದು ಸಹ ಒಂದು ವಚನ, ಬಸವೇಶ್ವರರವರು ಬರೆದಿದ್ದು. ವಚನದಲ್ಲಿ ನಾಮ ಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮ ಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಗು ತುಂಬಿ, ಕಿವಿಯಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ಸರಿ ಕೃತಿ, ಧನ್ಯವಾದಗಳು ಭಾಗವಹಿಸಿದಕ್ಕೆ.
ಇದುವರೆಗೆ ಬಾಲಪ್ರತಿಭೆ ಕೃತಿ ಅವಳೊಂದಿಗೆ ಮಾತುಕತೆ ಕೇಳಿದಿರಿ. ಮಾತುಕತೆ ನಡೆಸಿಕೊಟ್ಟವರು ರಶ್ಮಿ ಜೇರೆ. ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ನಮಸ್ಕಾರ.